ಮಾಡೋಣ, ಆಮೇಲೆ ಒಂಥರ ಉಷ್ಟ್ರಾಸನ ಮಾಡೋಣಂತೆ. ಉತ್ಥಾನ ಮಂಡಕಾಸನ ಹೇಗೆ ಮಾಡೋದು? ವಜ್ರಾಸನದಲ್ಲಿ ಇರ್ತಕ್ಕಂಥ ಅಪೋಸಿಟ್ ಎಡಗೈಯನ್ನ ಬಲಭಾಗದ ಬೆನ್ನಿನಲ್ಲಿ ಇಟ್ಕೊಳ್ಳಿ, ಬಲ ಹಸ್ತವನ್ನ ಎಡಭಾಗದ ಬೆನ್ನ, ಕ್ರಾಸ್ ಓವರ್, ಫುಲ್ ಸ್ಟ್ರೇಟ್ ಇರಿ, ಉಸಿರಾಡಿ. ಕಾಲಿಗೆ ಒಳ್ಳೆಯದು. ಉತ್ಥಾನ ಮಂಡೂಕಾಸನ ಅಸಂಖ್ಯ ಲಾಭಗಳು. ಅದ್ಭುತವಾಗಿ ಮಾಡ್ತಾ ಇದ್ದೀರಿ. ಕಂಟಿನ್ಯೂ ಫಾರ್ 5 more seconds ಪ್ಲೀಸ್. ಉತ್ಥಾನ ಮಂಡೂಕಾಸನ, ವಂಡರ್ಫುಲ್. ನಿಧಾನವಾಗಿ ಉಸಿರನ್ನು ಬಿಡ್ತಾ ಕೈಯನ್ನು ಕೆಳಗಿಳಿಸಿ ವಜ್ರಾಸನದಲ್ಲೇ ಬನ್ನಿ. ಮತ್ತೆ ವಜ್ರಾಸನಕ್ಕೆ ಬನ್ನಿ. ಸ್ವಲ್ಪ ದೂರ ಇಟ್ಕೊಳ್ಳಿ, ತಡ ಮಾಡದೆ ಉಷ್ಟ್ರಾಸನಕ್ಕೆ ಹೋಗೋಣ. ಇಲ್ಲಿ ಅಭ್ಯಾಸದ ಕೊರತೆ ಇರುತ್ತೆ ಬಹಳ. ಯುವರ್ ಐಸ್ ಓಪನ್, ಬ್ರೀದ್ ಇನ್, ಗೋ ಬ್ಯಾಕ್ ಲೈಕ್ ಅರ್ಧ ಚಕ್ರಾಸನ. ಮೇಲ್ ನೋಡಿ, ಹಾಗೆ ಹೇಳಿ ನೋಡೋಣ. 10 ಕೌಂಟು. ಉಸಿರಾಡಿ. ದಯವಿಟ್ಟು ಕಣ್ಣು ಓಪನ್ ಇರಲಿ. ಉಸಿರಾಟದ ತೊಂದರೆ ಒಳ್ಳೆಯದು. ಸೊಂಟದ ಆರೋಗ್ಯಕ್ಕೆ ಅದ್ಭುತ. ಕುತ್ತಿಗೆ ಆರೋಗ್ಯಕ್ಕೆ ಒಳ್ಳೆಯದು. ಕಮ್ ಆನ್, ಬ್ರೀದ್ ಇನ್, ಕಮ್ ಸ್ಟ್ರೇಟ್. ಉಸಿರು ತಗೊಳ್ತಾ ನೇರ ಬನ್ನಿ. ಉಸಿರು ಬಿಡ್ತಾ ಮುಂದೆ ಬಾಗಿ. ನಿಮ್ಮ 2 ಹಸ್ತಗಳು ನಿಮ್ಮ ಮೊಣಕೈ ಹಾಗೂ ನಿಮ್ಮ ಹಣೆ ನೆಲದ ಮೇಲೆ ಇರಬೇಕು. ನಿಮ್ಮ ನಿತಂಬಗಳು ಖಂಡಿತವಾಗಿಯೂ ಮೆದುಳಿಗೆ ಉತ್ತಮ ರಕ್ತ ಸಂಚಾರವಾಗಲು ಸೂಕ್ತ ಆಸನ ಶಶಾಂಕಾಸನ. ಮೈಗ್ರೇನ್, ಸೈನಸೈಟಿಸ್ ನಿವಾರಣೆಗೆ ಒಳ್ಳೆಯದು, ಜೀರ್ಣಕ್ರಿಯೆಗೆ ಒಳ್ಳೆಯದು, ಬೆನ್ನಿನ ಆರೋಗ್ಯಕ್ಕೆ ಒಳ್ಳೆಯದು, ಏನೇನಕ್ಕೆಲ್ಲ ಒಳ್ಳೆಯದು. ಸ್ವಲ್ಪ ಕಷ್ಟ. ರಿಲೀಸ್. ಉಸಿರು ಬಿಡ್ತಾ ಮತ್ತೆ ಸ್ಟ್ರೇಟ್ ಬನ್ನಿ. ದಂಡೋಪಕಾರಿ ಆಸನ ಈ ವಕ್ರ ಆಸನ. ನೋವನ್ನ ಸಹಿಸಿಕೊಳ್ಳಿ. 3 ಸೆಕೆಂಡ್ ಸಾಕು. ಗದ್ದ ನೆಲದ ಮೇಲೆ ಇರಬೇಕು. ಕಮಾನ್. ಬೊಜ್ಜು ನಿವಾರಣೆಗೆ ಒಳ್ಳೆಯದು, ಬೆನ್ನಿನ ನೋವಿನ ನಿವಾರಣೆಗೆ ಒಳ್ಳೆಯದು, ಉಸಿರಾಟದ ಕ್ಷಮತೆಯನ್ನು ಹೆಚ್ಚಿಸಲು ಒಳ್ಳೆಯದು, ಕತ್ತಿಗೆ ಒಳ್ಳೆಯದು. ಉಸಿರನ್ನು ಬಿಡುತ್ತಾ ಕಾಲು ಕೆಳಗಿಳಿಸಿ ಮತ್ತೆ ಮಕರಾಸನಕ್ಕೆ ಬಂದು ವಿರಮಿಸಿ ಮಾಡೋಣ. ನಿಧಾನವಾಗಿ ತಿರುಗಿ ನಾವು ಶವಾಸನದಲ್ಲಿ ನಿದ್ರಿಸಲು ಬೇಡ, ವಿರಮಿಸೋಣ. ಅತ್ಯಂತ ಕ್ಲಿಷ್ಟಕರವಾದ ಆಸನವೆಂದರೆ ಅದು ಶವಾಸನ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ವ್ಯಾಯಾಮಗಳ ಲಾಭಗಳಿಂದ ಆನಂದವನ್ನು ಹೊಂದಿ. ಕ್ಲೋಸ್ ಯುವರ್ ಐಸ್ ಪ್ಲೀಸ್. ಉತ್ಥಾನ ಪಾದಾಸನವನ್ನು ಮಾಡೋಣ. ಸ್ಟ್ರೇಟ್ ಲೆಗ್ ರೈಸಿಂಗ್ ಪೋಸ್. ಎಲ್ಲರೂ ಮಾಡಬೇಡಿ. ಉಸಿರನ್ನು ಸೇವಿಸುತ್ತಾ ನಿಧಾನವಾಗಿ 2 ಕಾಲನ್ನ ತಾಳ್ಮೆಯಿಂದ ಮೇಲಕ್ಕೆತ್ತಾ ಹೋಗಿ. 15, 30, 45, 60, 90. ಬನ್ನಿ ನೋಡೋಣ. ಮಕ್ಕಳೇ ಚೆನ್ನಾಗಿ ಮಾಡಿ. ಉಸಿರಾಡಿ. ಕಾಲು ಸ್ವಲ್ಪ ಎಳ್ತಾ ಬರುತ್ತೆ, ಬರಲಿ ಪರವಾಗಿಲ್ಲ. ಕಾಲಿನ ರಕ್ತನಾಳಗಳಿಗೆ ವೆರಿಕೋಸಿಟಿ ಆಫ್ ದ ವೇನ್ಸ್ ತಡೆಗಟ್ಟಕ್ಕೆ ಒಳ್ಳೆಯದು. ಬೊಜ್ಜು ನಿವಾರಣೆ ಖಚಿತ. ಆರೋಗ್ಯಕ್ಕೆ ಅತ್ಯಂತ ಮುಖ್ಯವಾದಂಥದ್ದು ಯೋಗ. ಯಾವುದೋ ಮೆಡಿಸಿನ್ಸ್ಗೆ ಉಪಯುಕ್ತವಾದಂತಹ ಆಗ್ತಾ ಇರುವಂತಹ ಕಾಯಿಲೆಗಳು ಯೋಗದಿಂದ ಗುಣಮುಖವಾಗಿದೆ. ಅದು ಯೋಗ, ಅದು ನಮ್ಮ ದೇಶದ ಪರಂಪರೆ ಹೆಮ್ಮೆಯಿಂದ ಖುಷಿಪಟ್ಟಿದೆ. ಇವತ್ತು ನಮ್ಮ ಹಾಸನದಲ್ಲಿ ನಮ್ಮ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆಯುಷ್ ಇಲಾಖೆ ವತಿಯಿಂದ ಎಲ್ಲ ವಿವಿಧ ಸಂಘ ಸಂಸ್ಥೆಯಿಂದ ಅದ್ಭುತವಾದಂತಹ ಯೋಗ ದಿನಾಚರಣೆಯನ್ನು ಇವತ್ತು ಮಾಡಿದ್ದೀವಿ. ನಾನು ಜ್ಞಾನಾರ್ಜನೆ ಆದೆ. ವಾಸ್ತವವಾಗಿ ಹೇಳ್ಬೇಕಂದ್ರೆ ನಮಗಿರುವಂತಹ ಬಿಸಿ ಶೆಡ್ಯೂಲಲ್ಲಿ ನಾವು ಯಾವ ಯೋಗ ಆಗಿರ್ಬೋದು, ಮೆಡಿಟೇಷನ್ ಆಗಿರ್ಬೋದು ತುಂಬಾ ವಿರಳ ಮಾಡಬಾರ್ದು. ಅಂದ್ರೆ ಈಗ ಬಂದ್ಮೇಲೆ ಒಂದು ದೃಢ ಸಂಕಲ್ಪ ಮಾಡಿದ್ರೆ ಅಟ್ಲೀಸ್ಟ್ ಗಂಟೆ ಕನಿಷ್ಠ ಪಕ್ಷ 30 ನಿಮಿಷ ನಾನು ದಿನ ಬೆಳಗ್ಗೆ ಮಾಡಿದ್ರೆ ಅದಕ್ಕೆ ಜಾಸ್ತಿ ದೈಹಿಕವಾಗಿ ಯಾವುದೇ ಜನಪ್ರತಿನಿಧಿಗೆ ದೈಹಿಕವಾಗಿ ಎಷ್ಟೇ ಸ್ಟ್ರೆಸ್ ಆದ್ರೂ ನಾವು ಕಳ್ಕೊಂಡಿದ್ದಾರೆ. ಮಾನಸಿಕ ಒತ್ತಡದಿಂದ ಕಳ್ಕೊಂಡು ತುಂಬಾ ಕಷ್ಟ ಇದೆ ಯಾವುದೇ ಜನಪ್ರತಿನಿಧಿಗಳಾಗಿರ್ಬೋದು. ಅದಕ್ಕೆ ಒಂದೇ ಮತ್ತು ಅದಕ್ಕೆ ಮೆಡಿಟೇಷನ್. ಹಾಗಾಗಿ ಧ್ಯಾನ ಮಾಡೋದು ನಾನೊಂದು ಇವತ್ತು ಶಪಥ ಮಾಡಿದ್ದೀನಿ. ನಾಳೆಯಿಂದಲೇ ಕನಿಷ್ಠ ಪಕ್ಷ 15 ನಿಮಿಷ ಧ್ಯಾನ ಮಾಡಬೇಕು ಸಂಕಲ್ಪ ಮಾಡಿದ್ದೀನಿ. ಅದೆಲ್ಲ ಕೊಡುಗೆ ಇನ್ನಿಲ್ಲ. ನಾನು ಅನಿಸ್ತಿದ್ದರೆ ನೋಡಿದೆ, ಇಷ್ಟು ಜನ ಇಷ್ಟು ಭಕ್ತಿಯಿಂದ ಮಾಡ್ತಾ ಇದ್ದಾರೆ, ನಾವ್ಯಾಕೆ ಮಾಡಬಾರ್ದು ಅನ್ನೋದು ಅನಿಸ್ತು. ಇವೆಲ್ಲ ಪಾಠ ಹೇಳ್ಬಿಟ್ಟಿದ್ದೀರಂತೆ ಅದನ್ನ ಫಾಲೋ ಮಾಡೋದು ಕೆಲಸನ ನಾವೆಲ್ಲ ಮಾಡೋಣ ಅಂತ ಹೇಳ್ತಾ, ಮಾನಸಿಕ ಮತ್ತು ದೈಹಿಕ ಎರಡಕ್ಕೂ ವೃದ್ಧಿ ತರುವಂಥದ್ದೇ ಯೋಗವನ್ನ ನಾವು ಮತ್ತೆ ನಮ್ಮ ಮಕ್ಕಳಿಗೆ ಹೇಳ್ಕೊಡುವಂಥ ಕೆಲಸವನ್ನ ನಾವು ಮಾಡಬೇಕಾಗ್ತದೆ. ಇವತ್ತು ಅದ್ಭುತವಾದಂತಹ ನಮ್ಮ ಜಿಲ್ಲಾಧಿಕಾರಿಗಳು ಮಾಡ್ಬೋದು, ಮತ್ತೆ ಸಿಇಒ ಅವರು, ಮತ್ತೆ ನಮ್ಮ ಸ್ವರೂಪ ಎಲ್ಲ ಸೇರಿ ಅದ್ಭುತವಾದಂತಹ ಒಂದು ಯೋಗ ದಿನಾಚರಣೆ ಅರ್ಥಪೂರ್ಣವಾಗಿ ನಾವು ಆಚರಣೆಯನ್ನು ಮಾಡಿದ್ದೀವಿ. ಇದಕ್ಕೆ ಸಹಕರಿಸಿದ ಎಲ್ಲ ನಮ್ಮ ಹಾಸನದ ಸಾರ್ವಜನಿಕ ಬಂಧುಗಳಿಗೆ ಪೂರ್ವಕ ನಮಸ್ಕಾರಗಳ ಪೂರ್ವಕ ನನ್ನ ಮಾತನ್ನು ಎಲ್ಲರೂ ಕೂಡ ಒಂದು ಯೋಗವನ್ನ ಇವೆಲ್ಲ ತಿಳಿಸ್ಕೊಂಡು ಹೋಗಿದ್ದಾರೆ. ಹಿಂದೆ ನಿಮ್ಮ ಪೂರ್ವಜರು ಕೂಡ ಹಿಂದೆ
ಏನು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ನಮ್ಮೆಲ್ಲರೂ ಕೂಡ ಆರೋಗ್ಯಕರವಾಗಿರೋಕ್ಕೆ ನಮ್ಮ ಯೋಗ ಬಹಳ ಮುಖ್ಯ. ಇವತ್ತು ನಮ್ಮ ಹಾಸನ ನಗರ ಭಾಗದಲ್ಲೂ ಕೂಡ ಪತಂಜಲಿ ಸಂಸ್ಥೆ ಹಲವಾರು ಶಾಖೆಗಳನ್ನು ತೆಗೆದು ಬಹಳ ಬೇರೆ ಬೇರೆ ನಮ್ಮ ಎಲ್ಲರೂ ಕೂಡ ಶಾಖೆಗಳನ್ನು ತೆಗೆದು ಇವತ್ತು ನಮ್ಮ ಹಾಸನ ನಗರದಲ್ಲೂ ಬಹಳ ವಿಶೇಷವಾಗಿ ಪತಂಜಲಿ ಯೋಗ ಕೇಂದ್ರಗಳು ಕೂಡ ಬಹಳ ಉತ್ತಮವಾಗಿ ನಡ್ಕೊಂಡು ಹೋಗ್ತದೆ. ನಾನು ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ಪತಂಜಲಿ ಕೇಂದ್ರದ ಎಲ್ಲ ನಮ್ಮ ಮುಖಂಡರು ಮತ್ತು ಎಲ್ಲರೂ ಕೂಡ ನಾನು ಈ ಸಂದರ್ಭದಲ್ಲಿ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಇವತ್ತು ಹಣ ಎಷ್ಟು ಮುಖ್ಯನೋ ಅದಕ್ಕಿಂತ ಹೆಚ್ಚಾಗಿ ಆರೋಗ್ಯ ಮುಖ್ಯ. ಯಾಕೆಂದರೆ ನಾವು ಆಸ್ತಿ ಎಷ್ಟು ಸಂಪಾದನೆ ಮಾಡೋದು ಕೂಡ ನಮಗೆ ನಿಲ್ಲಲ್ಲ. ನಮ್ಮ ಆರೋಗ್ಯ ಎಷ್ಟು ಆರೋಗ್ಯಕರವಾಗಿರಬೇಕು, ನಮ್ಮ ದೇಹ ಮತ್ತು ಮನಸ್ಸನ್ನು ಆರೋಗ್ಯಕರವಾಗಿರಬೇಕು ಅಂತ ನಮ್ಮ ಸಂಸದರು ಕೂಡ ಹೇಳ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಮಾಧ್ಯಮದಲ್ಲಿ ಶಾಸಕರು ನಮ್ಮ ಬಗ್ಗೆ ಅಂತ ಎಲ್ಲ ಹೇಳಿದಾಗ ಬಹಳಷ್ಟು ಮನಸ್ಸಿಗೆ ಹೋಗಿ ನಿಮಗೆ ನೋವಾಗುತ್ತೆ. ಆದರೂ ಕೂಡ ಇದೊಂದು ಯೋಗದಿಂದ ನಾವೆಲ್ಲ ನಮ್ಮ ಮನಸ್ಸು ಮತ್ತು ಆರೋಗ್ಯವನ್ನ ಇಟ್ಕೊಳ್ಳೋಕೆ ಇದೊಂದು ಸಾಧ್ಯ. ಹಾಗಾಗಿ ಇವತ್ತು ಏನು ನಮ್ಮ ರಾಷ್ಟ್ರದಲ್ಲೇ ಇವತ್ತು 193 ರಾಷ್ಟ್ರ ನಮ್ಮ ಯೋಗವನ್ನ ಎಲ್ಲರೂ ಕೂಡ ಪ್ರತಿನಿಧಿಸ್ತಾ ಇದ್ದಾರೆ. ಇವತ್ತು ಸರಿಸುಮಾರು ನಮ್ಮ ಇದರಲ್ಲೂ ಕೂಡ ಏನು ನಮ್ಮ ದೇಶದಲ್ಲೂ ಕೂಡ ಹಲವಾರು ಯೋಗ ಸಂಸ್ಥೆಗಳು ಕೂಡ ಇವತ್ತು ತಲೆಎತ್ತಿ ನಿಂತಿದೆ. ಹಾಗಾಗಿ ಇವತ್ತೆಲ್ಲ ಒಂದು ಕಡೆ ನಮ್ಮ ಯೋಗ ನಮ್ಮ ಭಾರತ ದೇಶದಿಂದ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಲು ಕೂಡ ನಮ್ಮ ದೇಶ ಬಹಳಷ್ಟು ಒಂದು ದೊಡ್ಡ ಪಾತ್ರ ವಹಿಸಿದೆ. ಈ ಸಂದರ್ಭದಲ್ಲಿ ಎಲ್ಲ ಯೋಗಾಸಕ್ತರು ಕೂಡ ಭಗವಂತ ಒಳ್ಳೇದು ಮಾಡಲಿ, ಇಂಥ ಒಂದು ಯೋಗವನ್ನು ನಾವು ಪ್ರತಿನಿತ್ಯ ಮಾಡೋ ಮುಖಾಂತರ ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಂಡು ಅಂತ ಹೇಳ್ತಾ ಭಗವಂತ ತಮ್ಗೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಶುಭವನ್ನು ಕೊಡ್ತೇನೆ. ಜೈ ಹಿಂದ್. ಮತ್ತೆ ಉಸಿರು ತಗೊಳ್ತಾ ಹಿಂದೆ ಹೋಗಿ. ಈಗ ಸ್ಟಾರ್ಟ್ ರೋಲಿಂಗ್ ಲೈಕ್ ಎ ಬೇಬಿ. ಉಸಿರು ಬಿಡ್ತಾ ಪೂರ್ತಿ ಮೇಲೆ ಕೂತ್ಕೊಳ್ಳಿ. ಎಲ್ಲರೂ ಉಸಿರು ಸೇರಿಸ್ತಾ ಹಿಂದೆ ಹೋಗಿ. ಸ್ಪೈನ್ ಹೆಲ್ತ್ಗೆ ತುಂಬಾ ಒಳ್ಳೇದಿದು. ಬೊಜ್ಜು ನಿವಾರಣೆಗೆ ಒಳ್ಳೇದು, ಮಲಬದ್ಧತೆಗೆ ಒಳ್ಳೇದು ನಿವಾರಣೆಗಾಗಿ. ಕಮಾನ್ ಸ್ಟಾರ್ಟ್ ರೋಲಿಂಗ್. ಹಾಸನ ಎಲ್ಲರೂ ಮಕ್ಕಳಾಗಿ ಎಂಜಾಯ್ ದಿಸ್ ಮೂಮೆಂಟ್. ಕಮಾನ್ ಉಸಿರು ಬಿಡ್ತಾ ಮೇಲೆ ಕೂತ್ಕೊಳ್ಳಿ. ಉಸಿರು ತಗೊಳ್ತಾ ಹಿಂದೆ ಹೋಗಿ. ರಿಲೀಸ್ ಅಂಡ್ ರಿಲ್ಯಾಕ್ಸ್ ಇನ್ ಶವಾಸನ. ವಂಡರ್ಫುಲ್. ಥ್ಯಾಂಕ್ ಯು. ಹಾಗೆ ಶವಾಸನದಲ್ಲಿ ಒಂದು 50 ಸೆಕೆಂಡ್ ವಿರಮಿಸಿ ಎಲ್ಲರೂ ನೋಡಿ. ರೈಟ್ ಎಲ್ಬೋ ಲೆಫ್ಟ್ ಆರ್ಮ್ ಟು ದ ಗ್ರೌಂಡ್. ಕಮ್ ಟು ದ ಸಿಟಿಂಗ್ ಪೊಸಿಷನ್ ಫ್ರಮ್ ದ ರೈಟ್ ಸೈಡ್. ಬಲಗಡೆಯಿಂದ ಎರಡೂ ಕೈಗಳನ್ನು ಒತ್ತುತ್ತಾ ಎದ್ದು ಕೂತ್ಕೊಳ್ಳಿ. ದಯವಿಟ್ಟು ವೇದಿಕೆ ಕಡೆ ಮುಖ ಮಾಡಿ ಎಲ್ಲರೂ. ನಾನು ಕಣ್ಣಾರೆ ನೋಡಿದ್ದೇನೆ. ನೀವೆಲ್ಲ ತುಂಬಾ ಚೆನ್ನಾಗಿ ಯೋಗವನ್ನ ಮಾಡಿದ್ದೀರಿ, ಅಭ್ಯಾಸವನ್ನ ಮಾಡ್ತೀರಿ. ನೀವೆಲ್ಲ ಅಭಿನಂದನೆ. ನಮ್ಮ ನಿರೂಪಕರು ಆಸನಗಳನ್ನ ಮಾಡಿಸ್ತಾರೆ ಅಂತ ಹೇಳಿ, ಆದ್ರೆ ಸಿಂಪಲ್ ಆಗಿದ್ದು ಮತ್ತೆ ಬೇಗ ಮುಗಿಸಿಕೊಳ್ಳೋಣ ಅವ್ರಿಗೊಂದು ದೊಡ್ಡ ಚಪ್ಪಾಳೆ ಆಯುಷ್ ಇಲಾಖೆ ಮತ್ತು ಅದರ ಸಿಬ್ಬಂದಿ ಮತ್ತು ಅವರ ರೂವಾರಿ ಲಕ್ಷ್ಮೀಕಾಂತ್ ಅವರಿಗೂ ಸಹ ನಾನು ಅಭಿನಂದನೆಗಳನ್ನು. 24 ಗಂಟೆಯಲ್ಲಿ ನಮಗೆ 30 ನಿಮಿಷ ನಮ್ಮ ದೇಹಕ್ಕಾಗಿ, ನಮ್ಮ ಮನಸ್ಸಿಗಾಗಿ, ನಮ್ಮ ಮನಸ್ಸಿನ ದೇಹದ ಆರೋಗ್ಯಕ್ಕಾಗಿ ಮೀಸಲಿಡಲಿಕ್ಕೆ ಸಾಧ್ಯ ಇಲ್ಲವಾ? ಇದೆ ಇಲ್ಲ? ಇದೆ. ಹಾಗಾಗಿ ಪ್ರತಿಯೊಬ್ಬರು ಪ್ರತಿದಿನ ಯೋಗವನ್ನ ಮಾಡಲೇಬೇಕು. ನಮ್ಮ ಗುರುರ ಬಸವರಾಜ್ ಅವರು ಹೇಳಿದ ಹಾಗೆ ಯೋಗ ಖಚಿತ, ಆರೋಗ್ಯ ಉಚಿತ. ಯೋಗ ಆರೋಗ್ಯ ಉಚಿತ. ಉಚಿತವೇ ಇರಬೇಕಾದ್ರೆ ಯಾಕೆ ಮಾಡಬಾರದು? ಹೌದಲ್ಲ? ಹಾಗಾಗಿ ಪ್ರತಿಯೊಬ್ಬರು ಯೋಗಾಭ್ಯಾಸ ಮಾಡ್ತೀವಿ ಅಂತ ಈ ವರ್ಷದ ಯೋಗ ದಿನಾಚರಣೆಯ ಮುಖ್ಯ ಥೀಮ್ ವಿಷಯ ಅಂದ್ರೆ ಆರೋಗ್ಯಕರ ವೃದ್ಧಾಪ್ಯಕ್ಕೆ ಯೋಗ ಅಂತ ಹೇಳಿ. ನೀವು ನೋಡ್ತೀರಾ, ಒಂದು 56 ಸಾಕು, 66 ಸಾಕು, ಡಯಾಬಿಟಿಸ್ ಅಂತೆ, BP ಅಂತೆ, ಅನೇಕ ರೋಗಗಳು. ಯಾಕೆ? ಆರೋಗ್ಯಕರವಾದ ಜೀವನವನ್ನು ನಾವು ರೂಢಿಸಿಕೊಂಡಿರೋದಿಲ್ಲ. ಹಾಗಾಗಿ ನಮ್ಮ ವೃದ್ಧಾಪ್ಯ ಚೆನ್ನಾಗಿರ್ಬೇಕು, ನಮ್ಮ ಜೀವನ ಚೆನ್ನಾಗಿರ್ಬೇಕು ಅಂದ್ರೆ ನಾವು ಯೋಗಾಭ್ಯಾಸವನ್ನ ಖಂಡಿತವಾಗಿ ತಪ್ಪದೆ ಮಾಡಬೇಕು. ಅಲ್ಲಿ ನಾನು ನೋಡ್ತಾ ಇದ್ದೆ, ತುಂಬಾ ಹಿರಿಯರು ಒಬ್ರು ಕುತ್ಕೊಂಡು ಯೋಗಾಭ್ಯಾಸ ಮಾಡ್ತಾ ಇದ್ದಾರೆ. ಎಲ್ಲ ಇದು ವೃದ್ಧಾಪ್ಯದ ಇದು ಒಂದು ಏಜ್ ಅಂತ ಇಲ್ಲ, ವಯಸ್ಸಿಲ್ಲ, ಯಾವುದೇ ವಯಸ್ಸಿನಲ್ಲೂ ಸಹ ಮಾಡಬಹುದು. ಹಾಗಾಗಿ ಒಳ್ಳೆಯ ಉತ್ತಮ ಆರೋಗ್ಯಕ್ಕೆ, ಉತ್ತಮ ಜೀವನಕ್ಕೆ, ಉತ್ತಮ ವೃದ್ಧಾಪ್ಯಕ್ಕೆ ಯೋಗ ಅವಶ್ಯ. ಪ್ರತಿದಿನ ನಾವು ಯೋಗವನ್ನು ಆಚರಣೆ ಮಾಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಒಂದು ದೊಡ್ಡ ಚಪ್ಪಾಳೆಯನ್ನು ಹೇಳ್ತಾ ಅಭಿನಂದನೆಯನ್ನು ಹೇಳ್ತಾ ಯಥಾ ಪೂರ್ವೇ ವಾಸತೆ
ನಿಧಾನವಾಗಿ ಕಣ್ತೆರೆದು ಸಾಧ್ಯವಾದರೆ ಸಹಾಯವಿಲ್ಲದೆಯೇ ನಿಧಾನವಾಗಿ ಪೂರ್ತಿ ಮೇಲೆ ಮಾಡಿ ಆಗಸವನ್ನ ನೋಡಿ ಉಸಿರನ್ನು ಕೆಳ ಹಾಕುತ್ತಾ ಗದ್ದವನ್ನ ಎಲೆಗೆ ತಾಗಿಸಿ ನೆಲವನ್ನ ನೋಡಿ. ಪ್ರತಿ ಅಭ್ಯಾಸವನ್ನ 5 ಬಾರಿ ಮಾಡೋಣ. ಗಮನ ಪೂರ್ತಿ ಗಂಟಲು ಮತ್ತು ಕುತ್ತಿಗೆ ಭಾಗದಲ್ಲಿ ಎಲ್ಲದ್ದು ಹಾಗೆಯೇ. ಈಗ ಲ್ಯಾಟರಲ್ ಬೆಂಡಿಂಗ್ ಮಾಡೋಣ. ಅಂದ್ರೆ ಮೊದಲು ಎಡಕ್ಕೆ ಆಮೇಲೆ ಬಲಕ್ಕೆ ತೋರಿಸ್ತೀನಿ. ಉಸಿರನ್ನ ಬಿಡುತ್ತಾ ಎಡಗಿವಿಯನ್ನು ಎಡಭುಜಕ್ಕೆ ತಾಗಿಸೋಣ. ಉಸಿರು ತಗೊಳ್ತಾ ಮೇಲೆ ಬರೋಣ. ಉಸಿರನ್ನ ಬಿಡುತ್ತಾ ಬಲಗಿವಿಯನ್ನು ಬಲಭುಜಕ್ಕೆ ತಾಗಿಸೋಣ. ಮತ್ತೆ ಉಸಿರನ್ನು ಸೇವಿಸುತ್ತಾ ಮತ್ತೆ ನೇರ ಮಾಡಿ. ಮುಂದುವರಿಸಿ 4 ಬಾರಿ. ಕಮಾನ್. ಕಿವಿಯೇ ಹೋಗಿ ಭುಜವನ್ನು ತಾಗಬೇಕು. ಯಾರಿಂದ ಬಲಕ್ಕೆ ಕತ್ತಿನ ಚಲನೆ, ಹಾರಿಸಾಂಟಲ್ ಮೊಮೆಂಟ್ಸ್ ಆಫ್ ದ ನೆಕ್. ಉಸಿರು ತಗೊಳ್ತಾ ಪೂರ್ತಿ ಎಡಭುಜದ ಕಡೆ ನೋಡಿ, ಅದು ಕೂಡ ಸ್ಟ್ರೆಚ್ ಮಾಡಿ. ಅಲ್ಲಿಂದ ಉಸಿರು ಬಿಡುತ್ತಾ ಪೂರ್ತಿ ಬಲಭುಜದ ಕಡೆಗೆ ಬಂದು ಸ್ಟ್ರೆಚ್ ಮಾಡಿ. ಉಸಿರು ತಗೊಳ್ತಾ ಪೂರ್ತಿ ಎಡಭುಜ. ಕುತ್ತಿಗೆಯ ಭುಜದ ಮೇಲ್ಭಾಗದ ಬೆನ್ನಿನ ಬಿಗಿತನದ ನಿವಾರಣೆ ಸಾಧ್ಯ ಈ ಅಭ್ಯಾಸದಿಂದ. ಫೋಕಸ್ ಆನ್ ಯುವರ್ ಥ್ರೋಟ್. ಉಸಿರನ್ನು ಬಿಡುತ್ತಾ ಬಲಭುಜದ ಕಡೆಗೆ ಬನ್ನಿ, ಕೆಳಗಡೆ ಬನ್ನಿ. ಕ್ಲಾಕ್ ವೈಸ್ ಕಂಟಿನ್ಯೂ. ಉಸಿರು ಸೇರಿಸ್ತಾ ಎಡಭುಜ, ಆಕಾಶ. ಕ್ಲಾಕ್ ವೈಸ್ ರೊಟೇಷನ್ ಆಫ್ ಯುವರ್ ನೆಕ್. ತಲೆನೋವು, ಕುತ್ತಿಗೆ ನೋವು, ಮಾನಸಿಕ ಒತ್ತಡ, ಥೈರಾಯ್ಡ್ ಗ್ರಂಥಿ, ಇವುಗಳ ಕುರಿತಾಗಿ ಈ ಅಭ್ಯಾಸದ ಉತ್ತಮ ಪರಿಣಾಮವಿದೆ. ರಿಲ್ಯಾಕ್ಸ್. 1-2-3 ಸೆಕೆಂಡ್ ಕಣ್ಮುಚ್ಚಿ ವಿರಮಿಸಿ. ಎಲ್ಲರೂ ಕೂಡ ಸ್ವಲ್ಪ ತಲೆ ಸುತ್ತ ಬಲಭುಜದ ಕಡೆ ಹೋಗಿ, ಮೇಲೆ ಹೋಗಿ, ಎಡಭುಜದ ಕಡೆ ಬನ್ನಿ, ಕೆಳಗೆ ಬನ್ನಿ. ಆಂಟಿ ಕ್ಲಾಕ್ ವೈಸ್. ಬಲಭುಜ ಮೇಲೆ, ಎಡಭುಜ ಕೆಳಗೆ. ಕಂಟಿನ್ಯೂ ದ ಆಂಟಿ ಕ್ಲಾಕ್ ವೈಸ್ ರೊಟೇಷನ್ ಆಫ್ ಯುವರ್ ನೆಕ್ ಫಾರ್ ನೆಕ್ಸ್ಟ್ 3 ಟೈಮ್ಸ್ ಪ್ಲೀಸ್. ಕುತ್ತಿಗೆ, ಗಂಟಲಿನ ಭಾಗದಲ್ಲಿ ನಿಮ್ಮ ಗಮನ ಇರಲಿ. ಸರಳಗೊಳಿಸಿದರೂ ಬಹು ಉಪಯುಕ್ತ ವ್ಯಾಯಾಮಗಳಿವು. ವಿಶ್ರಾಂತಿ. ಕೈ ಕೆಳಗುಡಿ, ಕಣ್ಮುಚ್ಚಿ 4-5 ಸೆಕೆಂಡ್ಗಳ ವಿಶ್ರಾಂತಿಯ ಅನುಭವ. ಉಸಿರನ್ನು ಬಿಡುತ್ತಾ ಕೈಯನ್ನ ನಿಧಾನವಾಗಿ ಮುಂಭಾಗಕ್ಕೆ ಕೆಳಗಿಳಿಸಿ. ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಇಲ್ಲಿಂದ. ಅದ್ಭುತ. ಮಾಡ್ತಾ ಹೋಗಿ. ಉಸಿರು ತಗೊಳ್ತಾ ಪೂರ್ತಿ ಕೈ ಮೇಲೆತ್ತಿ ಸ್ಟ್ರೆಚ್ ಮಾಡಿ ಸಾಧ್ಯವಾದಷ್ಟು. ವೆರಿ ಗುಡ್. ಉಸಿರು ಬಿಡುತ್ತಾ ನಿಧಾನವಾಗಿ ಕೈ ಕೆಳಗಿಳಿಸಿ. ವೆರಿ ನೈಸ್. ಇನ್ನು 3 ಬಾರಿ ಮಾಡಿ. ಪೂರ್ತಿ ಮೇಲೆ ಸ್ಟ್ರೆಚ್. ಉಸಿರು ಹೊರಗೆ ಹಾಕ್ತಾ ಕೈಯನ್ನು ಕೆಳಗಿಳಿಸಿ. ರಿಲ್ಯಾಕ್ಸ್. 2 ಬಾರಿ. ಕಮಾನ್. ಕೊನೆಯ ಬಾರಿ. ಬ್ರೀದ್ ಇನ್ ಅಪ್, ಸ್ಟ್ರೆಚ್, ಬ್ರೀದ್ ಔಟ್ ಅಂಡ್ ಡೌನ್. ರಿಲ್ಯಾಕ್ಸ್. ವಿಶ್ರಾಂತಿ. ಭುಜದ ಮತ್ತು ಮೊಣಕೈಗಾಗಿ ಏಕಕಾಲಕ್ಕೆ ವ್ಯಾಯಾಮ. ಎಲ್ಲರೂ ಸಡಿಲವಾಗಿ ನಿಮ್ಮ ಕೈ ಬೆರಳುಗಳನ್ನು ಭುಜದ ಮೇಲೆ ಇಟ್ಕೊಳ್ಳಿ. ನಿಮ್ಮ ಮೊಣಕೈಯನ್ನು ಮುಂದೆ ತನ್ನಿ. ಹೀಗೆ ಹಿಂಬ